ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರ ದೈವ ಸಂದೇಶ. ಈ ದಿನ ನಾವು ತಿಳ್ಕೊಳ್ತಾ ಇರುವಂಥ ಒಂದು ಮಹತ್ವವಾಗಿರುವಂಥ ಮಾಹಿತಿ ಏನು ಅಂತ ನೋಡೋದಾದರೆ, ಮಂಗಳ ದೋಷ ಅಂದರೆ ಏನು, ಪರಿಣಾಮಗಳು ಏನು, ಇದನ್ನು ಹೇಗೆ ನೀವು ತಿಳ್ಕೊಳ್ಳೋದು, ಪರಿಹಾರಗಳೇನಾದರೂ ಇದೆಯಾ ಅನ್ನೋದನ್ನು, ಮದುವೆ ನಿಧಾನ ಆಗ್ತಾ ಇದೆಯಾ, ಒಳ್ಳೆ ಸಂಬಂಧಗಳು ಕೂಡ ಕೈ ತಪ್ಪಿ ಹೋಗ್ತಾ ಇದೆಯಾ, ದಾಂಪತ್ಯ ಜೀವನದಲ್ಲಿ ಪದೇ ಪದೇ ಜಗಳ, ಕೋಪ ಜಾಸ್ತಿ ಆಗುವಂಥದ್ದು, ಜೀವನದಲ್ಲಿ ಯಾವುದಾದ್ರೂ ಒಂದು ಅಡ್ಡಿ ಆತಂಕಗಳು ಬರ್ತಾನೆ ಇರುತ್ತೆ. ತುಂಬ ಜನ ಅಂದ್ಕೊಳ್ತಾರೆ ಇದು ಮಂಗಳ ದೋಷದ ಪರಿಣಾಮ ಇರಬಹುದಾ ಅಂತ. ಆದರೆ ಮಂಗಳ ದೋಷ ಅಂದರೆ ಏನು, ಯಾರಿಗೆ ಬರುತ್ತೆ, ಇದರಿಂದ ಯಾವ ರೀತಿಯ ಪರಿಣಾಮಗಳು ಉಂಟಾಗಬಹುದು, ಇದನ್ನು ಹೇಗೆ ನಾವು ತಿಳ್ಕೊಳ್ಳೋದು ಮತ್ತು ಇದಕ್ಕೆ ಇರುವಂಥ ಪರಿಹಾರಗಳು ಏನು ಅನ್ನೋದು ಅಂತಹ ಒಂದು ಮಾಹಿತಿಯನ್ನು ಪೂರ್ತಿಯಾಗಿ ಮಂಗಳ ದೋಷದ ಬಗ್ಗೆ ಈ ದಿನ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ನಿಮಗೆ ಯಾವ ರೀತಿಯ ಒಂದು ಜಾತಕದ ದೋಷಗಳಿದೆ ಅಂತ ತಿಳ್ಕೋಬೇಕು ಅನ್ನೋ ಒಂದು ಆಸಕ್ತಿ ನಿಮ್ಮಲ್ಲಿದ್ದರೆ ವಿಡಿಯೋ ಕೊನೆಯಲ್ಲಿ ನಮ್ಮ ನಂಬರ್ ಇರುತ್ತೆ, ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಮೊದಲಿಗೆ ಮಂಗಳ ದೋಷ ಅಂದರೆ ಏನು ಅನ್ನೋದನ್ನು ತಿಳಿಯೋಣ. ಈ ಒಂದು ವೇದಿಕ್ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹ ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ, ಭೂಮಿ, ಆಸ್ತಿ ಮತ್ತು ವೈವಾಹಿಕ ಜೀವನದಲ್ಲಿರುವಂತಹ ಒಂದು ಒಳ್ಳೆಯ ಪರಿಣಾಮವನ್ನು ಸೂಚಿಸುತ್ತೆ ಅಂತ ತಿಳ್ಕೋಬಹುದು. ಜಾತಕದಲ್ಲಿ ಮಂಗಳ ಗ್ರಹ ಕೆಲವೊಂದು ನಿರ್ದಿಷ್ಟ ಸ್ಥಾನಗಳಲ್ಲಿದ್ದರೆ ಅದನ್ನು ಮಂಗಳ ದೋಷ ಅಥವಾ ಕುಜ ದೋಷ ಅಂತ ಕೂಡ ಕರೀಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ಮಂಗಳ ದೋಷ ಇದೆ ಅಂತ ಮಾತ್ರಕ್ಕೆ ಜೀವನ ಹಾಳಾಗಿ ಹೋಗುತ್ತೆ, ಮದುವೆನೇ ಆಗೋದಿಲ್ಲ ಅನ್ನೋ ಒಂದು ಭ್ರಮೆ ಒಳ್ಳೆಯದಲ್ಲ. ಮಂಗಳ ಗ್ರಹದ ಬಲ, ಇತರ ಗ್ರಹಗಳೇನಿದೆ ಅದು ಯಾವ ಸ್ಥಾನದಲ್ಲಿದೆ, ಶುಭವಾಗಿರುವಂಥ ದೃಷ್ಟಿ ಇದೆಯಾ, ಸಂಪೂರ್ಣ ಜಾತಕದ ಸ್ಥಿತಿಯನ್ನು ಅವಲಂಬಿಸಿ ಅದರ ಪರಿಣಾಮ ಕಡಿಮೆ ಅಥವಾ ಹೆಚ್ಚು ಕೂಡ ಆಗುತ್ತೆ. ಆದ್ದರಿಂದ ಮಂಗಳ ದೋಷ ಇದೆ ಅಂದ ತಕ್ಷಣ ಭಯ ಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಮುಂದೆ ನಾವು ತಿಳ್ಕೊಳ್ತಾ ಹೋಗ್ತಾ ಇರುವಂಥದ್ದು ಮಂಗಳ ದೋಷದಿಂದ ಉಂಟಾಗುವಂತಹ ಒಂದು ಪರಿಣಾಮಗಳೇನು, ತೊಂದರೆಗಳೇನು ಅನ್ನೋದನ್ನು ತಿಳಿಯೋಣ. ಮಂಗಳ ದೋಷ ಎಲ್ಲರಿಗೂ ಒಂದೇ ರೀತಿಯ ಒಂದು ಪರಿಣಾಮಗಳನ್ನು ಕೊಡೋದಿಲ್ಲ. ಆದರೆ ಸಾಮಾನ್ಯವಾಗಿ ಕಂಡುಬರುವಂಥ ಕೆಲವೊಂದು ಪ್ರಾಬ್ಲಮ್ಸ್ ಏನಿದೆ ಅದು ಈಗ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಮದುವೆಯಲ್ಲಿ ವಿಳಂಬ ಉಂಟಾಗುತ್ತೆ. ಯಾವುದೇ ಒಂದು ಒಳ್ಳೆ ಸಂಬಂಧಗಳು ಬಂದರೂ ಕೂಡ ಯಾವುದೋ ಒಂದು ಕಾರಣದಿಂದ ದೂರ ಆಗ್ತಾ ಹೋಗುತ್ತೆ, ಕೈ ತಪ್ಪಿ ಹೋಗುತ್ತೆ, ಅಥವಾ ಮದುವೆ ಯಾವಾಗಲೂ ಕೂಡ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಎರಡನೇದಾಗಿ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ, ಕೋಪ, ಮನಸ್ತಾಪ ಉಂಟಾಗುವಂಥ ಸಾಧ್ಯತೆಗಳನ್ನು ನಾವು ನೋಡ್ಬೋದು. ಮೂರನೇದಾಗಿ ಕೋಪ ಜಾಸ್ತಿ ಆಗ್ತಾ ಹೋಗುತ್ತೆ, ತಾಳ್ಮೆ ಕಡಿಮೆ ಆಗುತ್ತೆ, ತಕ್ಷಣ ಯಾವುದಾದ್ರೂ ಒಂದು ರಿಯಾಕ್ಷನ್ ಕೊಡುವಂಥದ್ದು, ಆ ಥರದ ಸ್ವಭಾವ, ಆ ಥರದಲ್ಲಿ ನಿರ್ಧಾರನ ತೆಗೆದುಕೊಳ್ಳುವಂಥ ಒಂದು ಬುದ್ಧಿ ಅನ್ನೋದು ಇಲ್ಲಿ ಕಾಣುತ್ತೆ. ನಾಲ್ಕನೇದಾಗಿ ಕುಟುಂಬದಲ್ಲಿ ಶಾಂತಿ ಕಡಿಮೆ ಆಗಬಹುದು, ಮನೆಯಲ್ಲಿ ತುಂಬ ಒಂದು ಸ್ಟ್ರೆಸ್ ಫೀಲ್ ಆಗ್ತೀರಾ, ಪದೇ ಪದೇ ಮನಸ್ತಾಪಗಳು, ಸಂಬಂಧಗಳಲ್ಲಿ ಅಸಮಾಧಾನ ಅನ್ನೋದು ಉಂಟಾಗುತ್ತೆ. ಐದನೇದಾಗಿ ಬಿದ್ದು ಗಾಯಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದು, ಈ ರೀತಿ ಸಾಧ್ಯತೆಗಳು ಕೆಲವರಿಗೆ ಜಾಸ್ತಿ ಇರುತ್ತೆ. ವಿಶೇಷವಾಗಿ ವಾಹನ ಒಂದು ಡ್ರೈವ್ ಮಾಡುವಾಗ ಎಚ್ಚರಿಕೆ ಅನ್ನೋದು ಅಗತ್ಯ ಇರುತ್ತೆ. ಆರನೇದಾಗಿ ರಕ್ತಕ್ಕೆ ಸಂಬಂಧಪಟ್ಟದ್ದು, ಉರಿಯೂತ ಆಗಿರ್ಬೋದು, ಗಾಯಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳು ಇನ್ನೂ ಕೆಲವರಿಗೆ ಜಾಸ್ತಿ ಆಗಬಹುದು. ಏಳನೇದಾಗಿ ಭೂಮಿ ಮತ್ತು ಆಸ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ವಿವಾದಗಳು ಎದುರಾಗಬಹುದು. ಎಂಟನೇದಾಗಿ ಅನಿರೀಕ್ಷಿತ ಖರ್ಚುಗಳು, ಆರ್ಥಿಕ ಒತ್ತಡ ಕೆಲವೊಂದು ಸಲ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಆದರೆ ಈ ಎಲ್ಲ ಪರಿಣಾಮಗಳು ಎಲ್ಲರ ಜೀವನದಲ್ಲೂ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಜಾತಕದ ಆಧಾರದ ಮೇಲೆ ಮಾತ್ರ ನಿಖರವಾಗಿರುವಂಥ ಒಂದು ಫಲಿತಾಂಶವನ್ನು ನಾವಿಲ್ಲಿ ತಿಳಿಬಹುದಾಗಿದೆ. ಈಗ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ತಿಳ್ಕೊಂಡಿದ್ದಾಯಿತು. ಮಂಗಳ ದೋಷ ಇದೆಯೋ ಇಲ್ವೋ ಅಂತ ಹೇಗೆ ನಾವು ಐಡೆಂಟಿಫೈ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಈಗ ಅದನ್ನು ಹೇಗೆ ತಿಳ್ಕೊಬೋದು ಅನ್ನೋದಾದರೆ, ಒಂದು ಆಪ್ಷನ್, ನಿಮಗೆ ಕೆಲವರು ಜ್ಯೋತಿಷ್ಯರು ಯಾರು ಇರ್ತಾರೆ ಅವ್ರ ಹತ್ರ ತಿಳ್ಕೊಬೇಕಾಗುತ್ತೆ. ನೀವೇ ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಕೂಡ ತಿಳ್ಕೊಬಹುದು. ನಿಮಗೆ ಮಂಗಳ ದೋಷ ಇದೆಯೋ ಇಲ್ವೋ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ,
ಅದನ್ನು ತಿಳಿಯೋದಕ್ಕೆ ಮೊದಲು ನೀವು ಈಗಾಗಲೇ ಜಾತಕ ಬರೆಸಿದರೆ ಖಂಡಿತವಾಗ್ಲೂ ಅದನ್ನು ತೆಗೆದುಕೊಳ್ಳಿ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ, ಸ್ಥಳದ ಆಧಾರದ ಮೇಲೆ ಈ ಒಂದು ಜಾತಕನ ತಯಾರಿಸಿದಾರಾ ಅನ್ನೋದನ್ನು ಮೊದಲು ನೀವು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಜಾತಕದಲ್ಲಿ ಮಂಗಳ ಗ್ರಹ ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ನೋಡಿ ಮಂಗಳ ದೋಷ ಇದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಬಹುದು. ಸಾಮಾನ್ಯವಾಗಿ ಮಂಗಳ ಗ್ರಹ 1ನೇ ಮನೆ, 2ನೇ, 4ನೇ, 7ನೇ, 8ನೇ ಅಥವಾ 12ನೇ ಮನೆಯಲ್ಲಿದ್ದರೆ ಅದನ್ನು ಮಂಗಳ ದೋಷ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಆದರೆ ಇದೊಂದನ್ನೇ ನೋಡಿ ನಿಮಗೆ ಮಂಗಳ ದೋಷ ಇದೆ ಅಂತ ಹೇಳ್ಬೋದಾ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂದರೆ ಕೆಲವು ಜಾತಕದಲ್ಲಿ ಬೇರೆ ಒಂದು ಶುಭ ಗ್ರಹಗಳ ಅನುಗ್ರಹದಿಂದ ಈ ದೋಷ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಸಂಪೂರ್ಣವಾಗಿ ಇಲ್ಲದೆ ಕೂಡ ಹೋಗಬಹುದು. ಇದಕ್ಕೆ ನಾವು ಹೇಳಿದ್ದು ಮೊದಲು ಜಾತಕ ತಿಳ್ಕೊಬೇಕಾಗುತ್ತೆ. ನಿಮ್ಮಲ್ಲಿ ಒಂದು ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋದಾದರೆ BTR ಮೂಲಕ ಕೂಡ ನೀವು ಈ ಒಂದು ಜಾತಕವನ್ನು ಬರೆಸ್ಕೋಬೋದು. ಆದ್ದರಿಂದ ಒಂದ್ಸಲ ಜ್ಯೋತಿಷ್ಯರನ್ನು ನೀವು ಕನ್ಸಿಡರ್ ಮಾಡಬಹುದು. ಅಲ್ಲಿ ಹೋಗಿ ನಿಮ್ಮ ಒಂದು ಜಾತಕದಲ್ಲಿ ಯಾವೆಲ್ಲ ದೋಷಗಳಿದೆ ಅನ್ನೋ ಒಂದು ಸಂಪೂರ್ಣ ಜಾತಕವನ್ನು ಬರೆಸ್ಕೋಬಹುದು. ಹಾಗಾದರೆ ಈ ಒಂದು ದೋಷಕ್ಕೆ ಪರಿಹಾರಗಳು ಏನಾದರೂ ಇದೆಯಾ, ಈ ಒಂದು ತೊಂದರೆಗಳಿಂದ ನಾವು ಬಚಾವಾಗಬಹುದಾ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಬಂದಿದ್ದರೆ ಖಂಡಿತವಾಗ್ಲೂ ಅದಕ್ಕೆ ಪರಿಹಾರಗಳನ್ನೋದು ಇದ್ದೇ ಇರುತ್ತೆ. ಮಂಗಳ ಗ್ರಹದ ಅನುಗ್ರಹವನ್ನು ಪಡೆಯೋದಕ್ಕೆ, ದೋಷದ ಒಂದು ಇಂಟೆನ್ಸಿಟಿನ ಕಡಿಮೆ ಮಾಡೋದಕ್ಕೆ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡ್ಬೋದಾಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಪ್ರತಿ ಮಂಗಳವಾರ ಅಥವಾ ಪ್ರತಿ ದಿನ ಸಾಧ್ಯ ಆದರೆ ಓಂ ಅಂಗಾರಕಾಯ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ನೀವು ಜಪ ಮಾಡಬಹುದು. ಮಂಗಳವಾರ ಸಾಧ್ಯ ಆದರೆ ಉಪವಾಸವನ್ನು ಮಾಡೋದು ಇನ್ನೂ ಕೂಡ ಒಳ್ಳೆಯದಾಗಿರುತ್ತೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಆಗಿರ್ಬೋದು ಅಥವಾ ದುರ್ಗಾದೇವಿಯ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಈ ಒಂದು ಮಂಗಳ ದೋಷ ಇರೋರಿಗೆ ಮಂಗಳವಾರ ಕೆಂಪು ಬೇಳೆ, ಕೆಂಪು ಬಟ್ಟೆ ಅಥವಾ ಕೆಂಪುದಾಗಿರೋ ಯಾವುದಾದ್ರೂ ಹಣ್ಣನ್ನು ಕೂಡ ನೀವು ದಾನ ಮಾಡೋದು ಒಂದು ಒಳ್ಳೆಯ ಪರಿಹಾರ. ಮಾಡೋ ದಾನ ಯಾವಾಗಲೂ ನೋಡಿ ಮಾಡಬೇಕಾಗುತ್ತೆ. ಪಾತ್ರರಿಗೆ ಮಾಡುವಂಥ ದಾನ ಖಂಡಿತವಾಗ್ಲೂ ಯೋಗ್ಯ ಅಲ್ಲ. ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ, ನವಗ್ರಹ ದೇವಸ್ಥಾನಗಳಲ್ಲಿ ಮಂಗಳ ಶಾಂತಿ ಪೂಜೆ ಕೂಡ ನೀವು ಮಾಡಿಸಬಹುದು. ಯಾವುದೇ ಒಂದು ರತ್ನ ಇದಕ್ಕೆ ಧರಿಸೋದಕ್ಕಿಂತ ಮೊದಲು ವಿಶೇಷ ಪರಿಹಾರಗಳನ್ನು ನೀವು ಅದನ್ನು ಮಾಡೋದಕ್ಕಿಂತ ಮೊದಲು ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಜ್ಯೋತಿಷ್ಯರ ಸಲಹೆ ಪಡೆಯೋದು ಖಂಡಿತ ಮರೆಯದೆ ಮಾಡಿ. ಪ್ರತಿ ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇರಿ. ಅದಾಗದೆ ಈ ಒಂದು ಮಂಗಳ ದೋಷ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸಾಧ್ಯವಾದರೆ ಮಂಗಳವಾರ ಕೆಂಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ಕೂಡ ಈ ಒಂದು ದೋಷವನ್ನು ಆದಷ್ಟು ಕಡಿಮೆ ಮಾಡ್ಕೋಬಹುದು. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ಮರೆಯದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ, ಇದೇ ರೀತಿ ಮಾಹಿತಿ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.